ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಗೋಧಿಯ ಈ ಉಪಾಯದಿಂದ ನೀವು ರಾತ್ರೋರಾತ್ರಿ ಶ್ರೀಮಂತರಾಗಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜಿತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಇವತ್ತು ನಿಮಗೆ ಗೋಧಿಯಿಂದ ಹೇಗೆ ನಿಮ್ಮ ಅದೃಷ್ಟವನ್ನ ಬದಲಾಯಿಸಬಹುದು ಅನ್ನೋದನ್ನ ಹೇಳ್ತೀವಿ. ಗೋಧಿ ಸೂರ್ಯ ಹಾಗೂ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳ ಗ್ರಹ ದುರ್ಬಲವಾಗಿದೆ ಅಂತ ಆದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ತುಂಬಾನೇ ದುರ್ಬಲವಾಗಿದೆ ಅಂತ ಅರ್ಥ. ಜೊತೆಗೆ ಈ ಎರಡು ಗ್ರಹಗಳು ದುರ್ಬಲವಾಗಿವೆ ಅಂತಂದ್ರೆ ನಿಮಗೆ ಮದುವೆಯಾಗುವಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ. ಅಷ್ಟೇ ಅಲ್ಲ, ನಿಮಗೆ ಕಾರಣವಿಲ್ಲದೇನೆ ಅಗೌರವ ಉಂಟಾಗುವ, ಮರ್ಯಾದೆ ಕಳೆದುಕೊಳ್ಳುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಗೌರವವನ್ನ ಉಳಿಸ್ಕೊಳ್ಳೋದಕ್ಕೆ, ಇತರೆ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ಗೋಧಿಯನ್ನ ಈ ರೀತಿಯಾಗಿ ಬಳಕೆ ಮಾಡಿದ್ದೇ ಆದ್ರೆ ನಿಮ್ಮ ಅದೃಷ್ಟ ಬದಲಾಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನೀವು ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತುಗಳು ಗ್ರಹಗಳಿಗೆ ಸಂಬಂಧಿಸಿದೆ. ಹೇಗೆ ಗುರುಗ್ರಹ ದುರ್ಬಲವಾದಾಗ ಕಡ್ಲೆಕಾಳಿನ ಮೂಲಕ ಅದನ್ನ ಪ್ರಬಲಗೊಳಿಸಬಹುದು, ಬುಧ ಗ್ರಹವನ್ನ ಹೆಸರುಬೇಳೆಯಿಂದ ಪ್ರಬಲಗೊಳಿಸಬಹುದು, ಶನಿ ಗ್ರಹ ದುರ್ಬಲವಾದ್ರೆ ಎಳ್ಳು ಕರಿಮೆಣಸಿನ ಮೂಲಕ ಪ್ರಬಲಗೊಳಿಸಬಹುದು. ಹೀಗೆ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಧಾನ್ಯಗಳು ಸಂಬಂಧಿಸಿವೆ. ಹಾಗೆಯೇ ಸೂರ್ಯ ಮತ್ತು ಮಂಗಳ ಗ್ರಹಕ್ಕೆ ಗೋಧಿ ಸಂಬಂಧಿಸಿದೆ. ಮಂಗಳ ಗ್ರಹವನ್ನ ಪ್ರಬಲಗೊಳಿಸಬೇಕು ಅಂತಂದ್ರೆ ನೀವು ಗೋಧಿಯನ್ನ ಬಳಕೆ ಮಾಡಬಹುದು. ಹಾಗಿದ್ರೆ ಇನ್ನೂ ಏನ್ ಮಾಡಬೇಕು? ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಯಾರ ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರ್ತಾ ಇವೆಯೋ, ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೋ, ಹಣ ಕೈಯಲ್ಲಿ ನಿಲ್ಲೋದೇ ಇಲ್ವೋ, ಹಾಗೂ ಹಣ ಗಳಿಸೋ ಮಾರ್ಗಗಳೇ ಮುಚ್ಚಿಕೊಂಡಿದ್ರೆ, ಮದುವೆಯಾಗೋದಕ್ಕೆ ಸಮಸ್ಯೆಗಳು ಬರ್ತಾ ಇದ್ರೆ, ಯಾವುದೇ ಮಂಗಳ ಕಾರ್ಯಗಳು ಜೀವನದಲ್ಲಿ ನಡೀದೇ ಇದ್ರೆ, ಇದಕ್ಕೆಲ್ಲ ಕಾರಣ ನಿಮ್ಮ ಜಾತಕದಲ್ಲಿ ಸೂರ್ಯ ಹಾಗೂ ಮಂಗಳ ಗ್ರಹ ದುರ್ಬಲವಾಗಿರೋದು ಅಂತ ಅರ್ಥ. ಭಗವಾನ್ ಸೂರ್ಯನಾರಾಯಣನ ಆಶೀರ್ವಾದ ಪಡಿಬೇಕು ಅಂತಂದ್ರೆ ಭಾನುವಾರದಂದು ಸೂರ್ಯನ ಪೂಜೆ ಮಾಡೋದು ಉತ್ತಮ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಸೂರ್ಯ ದುರ್ಬಲನಾಗಿದ್ರೆ ಭಾನುವಾರ ಈ ಒಂದು ಕೆಲಸವನ್ನ ಮಾಡಿ. ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಪ್ರಬಲವಾಗಿರುವ ವ್ಯಕ್ತಿಯ ಜೀವನ ಕೂಡ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತೆ. ಆ ವ್ಯಕ್ತಿಯು ಸಮಾಜದಲ್ಲಿ ಗೌರವವನ್ನ ಪಡಿತಾನೆ. ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರದಲ್ಲಿ ಯಶಸ್ಸಿನ ಉತ್ತುಂಗವನ್ನ ತಲುಪೋದ್ರಲ್ಲಿ ಎರಡು ಮಾತಿಲ್ಲ. ಸೂರ್ಯನನ್ನ ಪ್ರಬಲಗೊಳಿಸೋದಕ್ಕೆ ನಿಯಮಿತವಾಗಿ ಅರ್ಘ್ಯವನ್ನ ಅರ್ಪಿಸುವ ಮೂಲಕ ನೀವು ಸೂರ್ಯದೇವರನ್ನ ಮೆಚ್ಚಿಸಬಹುದು. ಇದಲ್ಲದೆ ಸೂರ್ಯ ಮತ್ತು ಮಂಗಳ ಗ್ರಹವನ್ನ ಪ್ರಬಲಗೊಳಿಸೋದಕ್ಕೆ ಏನ್ ಮಾಡಬಹುದು ಅನ್ನೋದನ್ನು ನೋಡೋಣ ಬನ್ನಿ. ನಿಮ್ಮ ಮನೋಕಾಮನೆಗಳು ಈಡೇರಬೇಕು ಅಂತ ಬಯಸಿದ್ರೆ ನೀವು ಭಾನುವಾರ ಗೋಧಿ ಮತ್ತು ಬೆಲ್ಲವನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಗತ್ಯವಿರೋರ್ಗೆ, ಅಂದ್ರೆ ಬಡತನದಲ್ಲಿರೋರ್ಗೆ ದಾನ ಮಾಡಬೇಕು. ಈ ಪರಿಹಾರವನ್ನ ಮಾಡೋದ್ರಿಂದ ಸೂರ್ಯ ಮಂಗಳ ಪ್ರಬಲನಾಗ್ತಾನೆ. ಇದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಬದಲಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ತೆ. ನಿಮ್ಮ ಜೀವನದಲ್ಲಿ ಮುಗಿಯದೇ ಇರೋ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾದ್ರೆ ಆವಾಗ ನೀವು ಗೋಧಿ ಹುಡಿಗೆ ಬೆಲ್ಲವನ್ನ ಸೇರಿಸಿ ರೊಟ್ಟಿ ಮಾಡಿ ಅದನ್ನ ನೇರವಾಗಿ ಆಂಜನೇಯನ ಗುಡಿಗೆ ತಗೊಂಡು ಹೋಗಿ ಹನುಮನಿಗೆ ಅರ್ಪಿಸಿ. ಇದಲ್ಲದೆ ನೀವು ಗೋಧಿ ಹಿಟ್ಟಿನ ದೀಪವನ್ನ ತಯಾರಿಸಿ ಅದಕ್ಕೆ ಮಲ್ಲಿಗೆ ಎಣ್ಣೆಯನ್ನ ಹಾಕಿ ದೀಪವನ್ನ ಹಚ್ಚಿ ನಂತರ ಹನುಮಂತನ ಮುಂದೆ ಇಡಿ. ಇದರಿಂದ ನೀವು ಅಂದುಕೊಂಡ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತೆ. ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗೋದಕ್ಕೆ ಶುರುವಾಗುತ್ತೆ. ಹಣ ಹರಿದು ಬರುವಂತಹ ದಾರಿಗಳು ಕೂಡ ತೆರೆಕೊಳ್ಳುತ್ತವೆ. ಇದರಿಂದ ನೀವು ದಿಢೀರ್ ಶ್ರೀಮಂತರಾಗಬಹುದು. ಇನ್ನೊಂದು ಉಪಾಯವನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ.
ಒಂದು ವೇಳೆ ನಿಮ್ಮ ಮದುವೆ ಆಗೋದಕ್ಕೆ ಪದೇ ಪದೇ ಸಮಸ್ಯೆಗಳು ಬರ್ತಾ ಇದ್ರೆ, ಮಗು ಆಗೋದಕ್ಕೆ ಸಮಸ್ಯೆಗಳಾಗ್ತಾ ಇದ್ರೆ, ಅಥವಾ ಮಕ್ಕಳಿಂದ ಸಮಸ್ಯೆ ಆಗ್ತಾ ಇದ್ರೆ, ಮಕ್ಕಳು ಕೆಟ್ಟ ಕೆಲಸದಲ್ಲಿ ತೊಡಗಿದ್ದು ಈ ಎಲ್ಲಾ ಸಮಸ್ಯೆಗಳು ಸರಿಯಾಗಬೇಕು ಅಂತ ಆದ್ರೆ ಗೋಧಿ ಹಿಟ್ಟಿನ ಸ್ವೀಟ್ ಅನ್ನ ತಯಾರಿಸಿ ಅದನ್ನ ಶಿವಲಿಂಗಕ್ಕೆ ಅರ್ಪಿಸಿ. ನೀವು ಅಂದ್ಕೊಂಡ ಹಾಗೇನೆ ಇದರಿಂದ 100% ರಿಸಲ್ಟ್ ಸಿಗತ್ತೆ. ಆದ್ರೆ ನೀವು ಇದನ್ನ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಅಷ್ಟೇ. ನೀವು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ಡೆಡಿಕೇಟೆಡ್ ಆಗಿ ಈ ಉಪಾಯವನ್ನ ಮಾಡ್ತೀರೋ ಅಷ್ಟೇ ವೇಗವಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೂರ್ಯ ಮತ್ತು ಮಂಗಳ ಗ್ರಹ ದುರ್ಬಲವಾಗಿದ್ರೆ ನಿಮ್ಮವರೇ ನಿಮಗೆ ಸಾಥ್ ಕೊಡೋದ್ರಿಂದ ದೂರ ಸರಿತಾರೆ. ಅಂದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಒಪ್ಪೋದಿಲ್ಲ. ಹಾಗಿದ್ರೆ ಈ ಗ್ರಹಗಳನ್ನ ಪ್ರಬಲವಾಗಿಸೋದು ಹೇಗೆ? ಅದಕ್ಕಾಗಿ ನೀವು ಈ ಉಪಾಯವನ್ನ ಟ್ರೈ ಮಾಡಬಹುದು. ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನ ತಗೊಂಡು ಅದರಲ್ಲಿ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳನ್ನ ತುಂಬಿಸಿ ಅದರ ಮೇಲೆ ಗೋಧಿಯನ್ನ ಹಾಕಿ ಅದನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಿ. ನಂತರ ಈ ಪಾತ್ರೆಯನ್ನ ಮನೆಯ ಈಶಾನ್ಯ ಭಾಗದಲ್ಲಿ ಇಡಿ. ಇದರಿಂದ ನಿಮಗೆ ಅದ್ಭುತವಾದ ಪರಿಣಾಮ ಸಿಗುತ್ತೆ. ಇದನ್ನ ಮಾಡೋದ್ರಿಂದ ಹಣದ ಸಮಸ್ಯೆಯೇ ಬರೋದಿಲ್ಲ. ಒಂದು ವೇಳೆ ನಿಮಗೆ ಆರ್ಥಿಕ ಸಮಸ್ಯೆ ಕಂಡು ಬಂದ್ರೆ, ಕಚೇರಿಯಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ಹೆಚ್ಚಿನ ಲಾಭ ಆಗ್ತಾ ಇಲ್ಲ ಅಂತ ಆದ್ರೆ, ಆವಾಗ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅಥವಾ ಕಚೇರಿಯ ಹೊರಭಾಗದಲ್ಲಿ 2 ತಟ್ಟೆಯಲ್ಲಿ ಗೋಧಿ ಹುಡಿಯನ್ನ ಹಾಕಿ ಬಾಗಿಲಿನ 2 ಭಾಗದಲ್ಲಿ ಇರಿಸಿ. ಇದರಿಂದ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುತ್ತೆ. ಬೇಕಾದಲ್ಲಿ ಇವಾಗ್ಲೇ ಇದನ್ನ ಮಾಡಿ ನೋಡಿ. ಹೆಚ್ಚು ಶ್ರಮ ಹಾಕಿ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿದ ಬಳಿಕವೂ ಯಶಸ್ಸು ಸಿಗೋದಿಲ್ಲ ಅಂತಂದ್ರೆ, ಎಲ್ಲಾ ರೀತಿಯ ಉಪಾಯ ಮಾಡಿದ್ರೂ ಸಕ್ಸಸ್ ಸಿಗೋದೇ ಇಲ್ಲ ಅಂತಂದ್ರೆ, ಗೋಧಿ ಹುಡಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಹಸುವಿಗೆ ತಿನ್ನೋದಕ್ಕೆ ನೀಡಿ. ಇದರಿಂದ ನೀವಿಟ್ಟಂತಹ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ಸಿಗುತ್ತೆ. ಇದನ್ನ ಇವತ್ತೇ ಮಾಡಿ ನೋಡಿ. ನಿಮ್ಮ ಜೀವನವು ಅದ್ಭುತವಾಗಿ ಬದಲಾಗುತ್ತೆ. ರಾತ್ರೋರಾತ್ರಿ ನೀವು ಶ್ರೀಮಂತರಾಗ್ತೀರಿ.